ನಾ ನಿನಗೆ ನೀ ಎನಗೆ ಜೇನಾಗುವ, ರಸದೈವ ಗಂಗೆಯಲ್ಲಿ ಮೀನಾಗುವ, ಹೂವಾಗುವ ಹಣ್ಣಾಗುವ, ರತಿರೂಪಿ ಭಗವತಿಗೆ ಮುಡಿಪಾಗುವ. ರಾಷ್ಟ್ರಕವಿ ಕುವೆಂಪುರವರ ಈ ಪ್ರೇಮ ಕವಿತೆ ಮತ್ತು ಈ ಸರೋವರ ಎರಡು ಎಷ್ಟು ಸೊಗಸಾಗಿದೆ ಅಲ್ವಾ? ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಐಶ್ವರ್ಯ, ಟ್ರಾವೆಲ್ ವಿತ್ ಕನ್ನಡಿಗಾಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾವಿವತ್ತು ಬೆಲ್ಜಿಯಂನ ಬ್ರೂಜ್ ಸಿಟಿಯಿಂದ ಈ ವ್ಲಾಗ್ನ ಮಾಡ್ತಾ ಇದ್ದೀವಿ. ನಾನಿರುವಂತಹ ಜಾಗ ಲೇಕ್ ಆಫ್ ಲವ್ ನ ಬ್ರಿಡ್ಜ್, ಪ್ರೀತಿಯ ಸರೋವರದ ಸೇತುವೆ ಮೇಲೆ ನಿಂತ್ಕೊಂಡು ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ಈ ಸುಂದರವಾದ ಜಾಗದ ಏರಿಯಲ್ ವ್ಯೂ ನಿಮಗಾಗಿ. ಇದನ್ನ ಯಾಕೆ ಲೇಕ್ ಆಫ್ ಲವ್ ಅಂತ ಕರೀತಾರೆ? ಪ್ರೀತಿಗೂ ಇದಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಈ ಸರೋವರದಿಂದ ಈ ಸಿಟಿಗೆ ಯಾವ್ಯಾವ ತರದ ಉಪಯೋಗ ಇದೆ, ಇದಕ್ಕೆ ಏನ್ ಹಿಸ್ಟ್ರಿ ಇದೆ, ಯಾತಕ್ಕಾಗಿ ಇದನ್ನ ನಿರ್ಮಾಣ ಮಾಡಿದ್ರು, ಈ ಎಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ಎಲ್ಲಿ ನೋಡಿದ್ರು ಮರಗಿಡಗಳಿಂದ ತುಂಬಿಕೊಂಡಿರುವಂತಹ ಈ ಜಾಗದ ವಾತಾವರಣ ತುಂಬಾ ಪ್ರಶಾಂತ ಮತ್ತೆ ನೆಮ್ಮದಿಯಾಗಿದೆ. ಮೊದಲು ಇಲ್ಲಿ ಯಾವುದೇ ತರಹದ ಸರೋವರ ಇರಲಿಲ್ಲ. ಕೇವಲ ಈ ಜಾಗದಲ್ಲಿ ಹುಲ್ಲನ್ನ ಬೆಳೀತಾ ಇದ್ರು. 13ನೇ ಶತಮಾನದಲ್ಲಿ ಇಲ್ಲಿ ಒಂದು ಕೃತಕ ಸರೋವರವನ್ನ ನಿರ್ಮಾಣ ಮಾಡ್ತಾರೆ. ಜೊತೆಗೆ ಅದರ ಸುತ್ತಲೂ ಸಹ ಪಟ್ಟಣಗಳು ಬಿಲ್ಡ್ ಆಗ್ತಾ ಹೋಗುತ್ತೆ. ಯಾವಾಗ ಇದರ ಸುತ್ತ ಸಿಟಿ ಡೆವಲಪ್ ಆಗೋದಿಕ್ಕೆ ಶುರು ಆಯ್ತೋ ಅವಾಗ ಇಲ್ಲಿ ಒಂದು ಸೇತುವೆಯನ್ನ ನಿರ್ಮಾಣ ಮಾಡ್ತಾರೆ. ನನ್ನ ಹಿಂದೆ ನೀವೇನ್ ನೋಡ್ತಾ ಇದ್ದೀರಾ, ಈ ಸೇತುವೆಯನ್ನ ಮಿನೆ ವಾಟರ್ ಸೇತುವೆ ಅಂತ ಕರೀತಾರೆ. ಆಗಿನ ಕಾಲದಲ್ಲಿ ಅಂದ್ರೆ 13ನೇ ಶತಮಾನದಲ್ಲಿ ಇದನ್ನ ಮರಗಳನ್ನ ಬಳಸ್ಕೊಂಡು ಕಟ್ಟಲಾಗತ್ತೆ. ವುಡನ್ ಸೇತುವೆಯಾಗಿ ಕಟ್ತಾರೆ. ಇದರ ಮೇನ್ ಪರ್ಪಸ್ ಏನ್ ಅನ್ಕೊಂಡಿದ್ದೀರಾ? ಸಿಟಿಯ ಮಧ್ಯಭಾಗದಲ್ಲಿರುವಂತಹ ನೀರಿನ ಹರಿವನ್ನ ಕಾಲುವೆಗಳ ಮೂಲಕ ನಿಯಂತ್ರಿಸೋದರ ಜೊತೆಗೆ ತನ್ನ ಸುತ್ತಮುತ್ತಲ ಪ್ರದೇಶದಲ್ಲಿರುವಂತಹ ನೀರನ್ನ ಸಂಗ್ರಹಿಸಿ ಇಟ್ಕೊಳ್ಳುತ್ತೆ. ಯಾವಾಗ ಈ ಸೇತುವೆಯನ್ನ ನಿರ್ಮಾಣ ಮಾಡ್ತಾರೋ ಅದರ ಜೊತೆಗೆ ಈ ರೌಂಡ್ ಟವರ್ಗಳನ್ನ ನಿರ್ಮಾಣ ಮಾಡ್ತಾರೆ. ಈ 2 ರೌಂಡ್ ಟವರ್ಗಳಲ್ಲಿ ಒಂದು ರೌಂಡ್ ಟವರ್ ಈಗ್ಲೂ ಚಾಲ್ತಿಯಲ್ಲಿದೆ. ಆಗಿನ ಕಾಲದಲ್ಲಿ ಈ ರೌಂಡ್ ಟವರ್ಗಳಲ್ಲಿ ಗನ್ ಪೌಡರ್ನ ಶೇಖರಣೆ ಮಾಡಿ ಇಡ್ತಾ ಇದ್ರಂತೆ. ಅದರಿಂದನೇ ಇದಕ್ಕೆ ಪೋರ್ಟರೆನ್ ಅಂತ ಹೆಸರು ಬಂದಿದೆ. ಏನ್ ಚೆನ್ನಾಗಿ ಕಾಣ್ತಿದೆ ಅಲ್ವಾ ಜಾಗ ಮುದ್ದು? ಇದರ ಕ್ಲೋಸ್ಡ್ ಚೇಂಬರ್ಗಳ ಮೂಲಕ ಸಣ್ಣ ಸಣ್ಣ ದೋಣಿಗಳು, ಹಡಗುಗಳು ಮಿನೆರ್ ವಾಟರ್ ಪಾರ್ಕ್ ಇಂದ ಡೈರೆಕ್ಟ್ ಸಿಟಿ ಸೆಂಟರ್ಗೆ ಹೋಗ್ತಾ ಇತ್ತಂತೆ.
ಆ ನಂತರ 17ನೇ ಶತಮಾನದಲ್ಲಿ ಡೆಂಟ್ ಸಿಟಿ ಮತ್ತೆ ಬ್ರೂಚ್ ಸಿಟಿ ಮಧ್ಯೆ ಎಕನಾಮಿಕ್ ಆಕ್ಟಿವಿಟೀಸ್ ತುಂಬಾನೇ ಡೆವಲಪ್ ಆಗ್ತಿದ್ದ ಕಾರಣ ಇಲ್ಲಿ ಏನು ವುಡನ್ ಬ್ರಿಡ್ಜ್ ಅನ್ನ ಕಟ್ಟಿರ್ತಾರೆ ಇದನ್ನ ಕೆಡವು ಹಾಕಿ ಸ್ಟೋನ್ ಬ್ರಿಡ್ಜ್ ನ ಕಟ್ಟಲಾಗುತ್ತೆ. ಆ ನಂತರ 19ನೇ ಶತಮಾನದಲ್ಲಿ ಸರಿಯಾದ ಮೇಂಟೆನೆನ್ಸ್ ಇಲ್ಲದ ಕಾರಣ ಈ ಸರೋವರದಲ್ಲಿ ಮಣ್ಣು ಕೆಸರು ಎಲ್ಲ ತುಂಬಿಕೊಂಡು ಈ ಸರೋವರ ಹಾಳಾಗುತ್ತೆ, ಜೊತೆಗೆ ತನ್ನ ಪೋರ್ಟ್ ಫಂಕ್ಷನ್ ನ ಸಹ ಕ್ಲೋಸ್ ಮಾಡಬೇಕಾಗಿ ಬರುತ್ತೆ. ನಾವು ಬೆಳಿಗ್ಗೆ ಬೇಗ ಬಂದಿರೋದ್ರಿಂದ ಅಷ್ಟು ಕ್ರೌಡ್ ಕಾಣಿಸ್ತಾ ಇಲ್ಲ. ಇದೇನ್ ಜಾಗ ಖಾಲಿ ಇದೆ ಅಂತ ನೀವು ಅನ್ಕೊಳಕ್ ಹೋಗ್ಬೇಡಿ. ಸ್ವಲ್ಪ ಸಮಯ ಆಗ್ತಿದ ಹಾಗೆ ಇಲ್ಲಿನ ಲೋಕಲ್ ಏಟ್ಸ್ ಮತ್ತೆ ಟೂರಿಸ್ಟ್ಗಳು ತುಂಬಾ ಜನ ಬರ್ತಾರೆ, ಜಾಗ ತುಂಬೋಗಿರುತ್ತೆ. ಅದೇ ಸಮಯದಲ್ಲಿ ಈ ಸರೋವರದ ಸುತ್ತ ಹಲವಾರು ನಿಯೋಗಾಥಿಕ್ ಶೈಲಿಯ ಕಟ್ಟಡಗಳನ್ನ ಕಟ್ಟಲಾಗುತ್ತೆ, ಜೊತೆಗೆ ಮಿನೆ ವಾಟರ್ ಆಸ್ಪತ್ರೆಯನ್ನು ಸಹ ನಿರ್ಮಾಣ ಮಾಡ್ತಾರೆ. ನಾನು ಹಿಂದೆ ನೀವು ನೋಡ್ತಾ ಇರ್ಬೋದು ಈ ಕ್ಯಾಸಲ್, ದಿ ಲಾ ಫೆಯಾ ಕ್ಯಾಸಲ್ ನ ಸಹ 19ನೇ ಶತಮಾನದಲ್ಲಿ ಕಟ್ತಾರೆ. ಇದನ್ನ ಯಾಕೆ ಪ್ರೀತಿಯ ಸರೋವರ ಅಂತ ಕರೀತಾರೆ ಅಂತ ಹುಡುಕ್ತಾ ಹೋದಾಗ ಇದ್ರ ಮೇಲೆ ಹಲವಾರು ಥಿಯರೀಸ್ ಬಿಲ್ಡ್ ಆಗಿದೆ ಅಂತ ನಮಗ್ ಗೊತ್ತಾಯ್ತು. ಸ್ವಲ್ಪ ಜನ ಹೇಳ್ತಾರೆ ಇಲ್ಲಿಗೆ ಬರ್ತಿದ್ದಂತಹ ಪ್ರವಾಸಿಗರಾಗಿರ್ಬೋದು, ವ್ಯಾಪಾರಿಗಳಾಗಿರ್ಬೋದು, ಈ ಸರೋವರ ಇಷ್ಟು ಸುಂದರವಾಗಿ ಕಾಣೋದರ ಜೊತೆಗೆ ಪ್ರತಿ ಸೀಸನ್ ಅಲ್ಲೂ ಇಷ್ಟು ರೊಮ್ಯಾಂಟಿಕ್ ಆಗಿ ಕಾಣ್ತಿದ್ರಿಂದ ಇದನ್ನ ಪ್ರೀತಿಯ ಸರೋವರ ಅಂತ ಹೆಸರು ಕೊಡ್ತಾರೆ. ಇನ್ನು ಕೆಲವರು ಹೇಳ್ತಾರೆ ಮಿನೆನ್ ಮತ್ತೆ ಅವಳ ಪ್ರಿಯಕರ ಒಬ್ಬ ವಾರಿಯರ್ ಆಗಿರ್ತಾನೆ, ಅವರ ಪ್ರೇಮ ಕತೆ ಇಲ್ಲಿ ದುರಂತವಾಗಿ ಅಂತ್ಯವಾಗತ್ತೆ, ಹಾಗಾಗಿ ಇದನ್ನ ಪ್ರೀತಿಯ ಸೇತುವೆ ಅಂತ ಇನ್ ಸ್ವಲ್ಪ ಜನ ಹೇಳ್ತಾರೆ. ಯಾವುದು ಸತ್ಯ ಯಾವುದು ಸುಳ್ಳು ನಮಗಂತೂ ಗೊತ್ತಿಲ್ಲ. ಅದೇ ಡಚ್ ವರ್ಬ್ ಪ್ರಕಾರ ಮಿನೆನ್ ಅಂದ್ರೆ ಲವ್ ಅಂತ ಅರ್ಥ. ನಾವು ಮೊದಲು ಈ ಜಾಗಕ್ಕೆ ಬಂದಾಗ ಪ್ರೀತಿಯ ಸರೋವರ, ಯಾವುದಾದ್ರೂ ಒಂದು ಪ್ರೀತಿಯ ಘಟನೆ ಇಲ್ಲಿ ನಡೆದಿರಬಹುದೇನೋ ಅಂತ ನಾವು ಹುಡುಕ್ತಾ ಹೋದ್ವಿ. ಒಬ್ಬೊಬ್ರು ಒಂದೊಂದು ಥಿಯರೀಸ್ ನ ಹೇಳ್ತಾ ಹೋದ್ರು. ಕೊನೆಗೆ ಈ ಜಾಗ ಇಷ್ಟು ಸುಂದರವಾಗಿ ಕಾಣ್ತಾ ಇತ್ತು ಮತ್ತೆ ಪ್ರತಿ ಸೀಸನ್ ಅಲ್ಲೂ ರೊಮ್ಯಾಂಟಿಕ್ ಆಗಿ ಕಾಣ್ತಿದ್ರಿಂದ ಇದನ್ನ ಪ್ರೀತಿಯ ಸರೋವರ ಅಂತ ನಂಬೋದಿಕ್ಕೆ ನಾವು ಕೂಡ ಇಷ್ಟಪಟ್ವಿ. ಥಿಯರೀಸ್ ಏನೇ ಆಗಿರಬಹುದು, ಈ ಇಷ್ಟು ಚೆನ್ನಾಗಿರೋ ಸರೋವರ ಅದನ್ನ ಪ್ರೀತಿಗೆ ಹೋಲಿಸಿ ಪ್ರೀತಿಯ ಸಂಕೇತವಾಗಿ ಇಲ್ಲಿಯ ಜನ ಅದನ್ನ ಇಟ್ಕೊಂಡಿದ್ದಾರೆ. ಮಧುಮ, ಸುಸ್ತಾಗ್ತಾ ಇದೆಯಾ? ಹಾ ಹೌದು. ಬಾ, ಅಲ್ಲಿ ಕಾಣಿಸ್ತಿರೋ ಕ್ಯಾಸಲ್ ಇರೋ ಕೆಫೆಗೆ ಹೋಗಿ ಕಾಫಿ ಮತ್ತೆ ಸ್ನಾಕ್ಸ್ ಕುಡ್ಕೊಂಡು ಜರ್ನಿ ಕಂಟಿನ್ಯೂ ಮಾಡೋಣ. ಓಕೆ, ಲೆಟ್ಸ್ ಗೋ. ಇದೇ ದಿ ಲಾ ಫೆಯಾ ಕ್ಯಾಸಲ್. ಇಲ್ಲಿ ಕೆಫೆ ಕೂಡ ಇದೆ. ಇಲ್ಲಿಗೆ ಬಂದು ನೀವು ಡ್ರಿಂಕ್ಸ್ ಮತ್ತೆ ಸ್ನಾಕ್ಸ್ ನ ಆರ್ಡರ್ ಮಾಡ್ಕೊಂಡು ಲೇಕ್ ವ್ಯೂ ನ ನೋಡ್ಕೊಂಡು ರಿಲ್ಯಾಕ್ಸ್ ಮಾಡಬಹುದು. ಬಟ್ ಇವತ್ತು ಅನ್ಫಾರ್ಚುನೇಟ್ಲಿ ಕೆಫೆ ಕ್ಲೋಸ್ ಆಗಿದೆ. ಇಲ್ಲಾಂದ್ರೆ ನಾವು ಸಹ ಇಲ್ಲಿ ಒಂದು ಕಾಫಿ ತಗೊಂಡು ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಏನು ಮಾಡೋಕ್ಕಾಗಲ್ಲ, ಕ್ಲೋಸ್ ಆಗಿದೆ.
ಇಲ್ಲಿ ನೋಡ್ಬೋದು ಕ್ಯಾಸಲ್ ಹೊರಗ್ ಕೂಡ ಜಾಗ ಇದೆ, ಜೊತೆಗೆ ಕುತ್ಕೊಳ್ಳಕ್ ಸಹ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲೂ ಸಹ ಕುತ್ಕೊಂಡು ನೀವು ವ್ಯೂನ ಎಂಜಾಯ್ ಮಾಡ್ಬೋದು. ಏನ್ ಸಂದೇಶ್, ನಾವ್ ಈ ಜಾಗಕ್ಕೆ ಬಂದು ಕುತ್ಕೊಳ್ದೆ ಹೋಗಕ್ಕಾಗತ್ತಾ? ಒಂದ್ 5 ನಿಮಿಷ ಕೂತಿದ್ದು ರೆಸ್ಟ್ ಮಾಡಿ ಮಾತಾಡ್ಕೊಂಡು ಹೋಗೋಣ ಬಾ. ಓಕೆ. ಸೊ ಮುದ್ದಮ್ಮ, ನಾವು ಪ್ರತಿ ವರ್ಷ ಯಾವಾಗ್ಲೂ ಇಲ್ಲೇ ಉಳ್ಕೊಂಡಿರೋದ್ರಿಂದ ಎಲ್ಲಾ ಸೀಸನ್ ಅಲ್ಲೂ ಬರ್ತಾ ಇರ್ತೀವಿ. ಯಾವಾಗ್ಲೂ ಈ ಜಾಗ ಬೇಜಾರಂತ ಅನ್ಸೇ ಇಲ್ಲ ಅಲ್ವಾ? ವಿಂಟರ್ ಆಗಿರ್ಬೋದು, ಸಮ್ಮರ್ ಆಗಿರ್ಬೋದು, ಆಟಮ್ ಆಗಿರ್ಬೋದು, ಯಾವಾಗ್ಲೂ ಇಲ್ಲ ಗ್ರೀನರಿ, ಇಲ್ಲ ಆರೆಂಜ್ ಲೀವ್ಸ್ ಇಂದ ತುಂಬಿರ್ತದೆ. ಯಾವಾಗ ಬಂದ್ರೂ ಈ ಜಾಗ ಅಷ್ಟೇ ರೊಮ್ಯಾಂಟಿಕ್ ಆಗಿರೋದ್ರಿಂದ ಇದನ್ನ ಪ್ರೀತಿಯ ಸರೋವರ ಅಂತ ಎಲ್ರು ಕರೀತಾರೆ. ನಮ್ಗೂ ಹಾಗೆ ಹೇಳೋದಕ್ಕೆ ಇಷ್ಟ ಆಗುತ್ತೆ. ಕ್ರಿಸ್ಮಸ್ ಅಲ್ಲಿ ಮೇ ಬಿ ಎಲ್ಲಾರು ಅನ್ಕೋಬಹುದು ಇಲ್ಲಿ ಎಲ್ಲೇನಿರಲ್ಲ, ಏನಿರಲ್ಲ, ಎಲ್ಲ ಉದ್ರೋಗಿರುತ್ತೆ ಅಂತ. ಎನಿವೇ ಬೆಲ್ಜಿಯಂ ಅಲ್ಲಿ ಸ್ನೋ ಕಡಿಮೆ, ಅದು ಬ್ರೂಚ್ ಕೋಸ್ಟಲ್ ರೀಜನ್ ಅಲ್ಲಿ ಅಂತೂ ನಾವು ಸ್ನೋ ನೋಡೋದೇ ಇಲ್ಲ. ಬಟ್ ಇಲ್ಲಿ ಏನ್ ಕ್ಯಾಸಲ್ ಇದೆ, ಕ್ಯಾಸಲ್ ಮುಂದೆ ಐಸ್ ರಿಂಗ್ ಅಂತ ಹಾಕ್ತಾರೆ. ಸೊ ಫುಲ್ ಬೆಳಕಿಂದಾನೆ ತುಂಬಿರುತ್ತೆ. ಸೊ ಎಲೆ ಇಲ್ಲ ಅಂತ ಇರ್ಬೋದು, ಹೂ ಇಲ್ಲ ಅಂತ ಇರ್ಬೋದು, ಬೆಳಕಿಂದ ತುಂಬಿರುತ್ತೆ. ಸೊ ಆಗ್ಲೂ ಕೂಡ ಚೆನ್ನಾಗಿ ಕಾಣುತ್ತೆ. ಲೈಟ್ ಫೆಸ್ಟಿವಲ್ ಮಾಡ್ತಾರೆ. ಸೊ ಇನ್ನು ಮಾರ್ವಲಸ್ ಆಗಿ ಕಾಣುತ್ತೆ ಈ ಜಾಗ. ನಾವೀಗ ಎಂಟ್ರಿ ಆಗ್ತಾ ಇದೀವಿ ಮಿನೆ ವಾಟರ್ ಪಾರ್ಕ್ಗೆ. ಇದು ನೋಡಕ್ಕೆ ತುಂಬಾ ದೊಡ್ಡದಾಗಿದೆ. ಪ್ರತಿ ಸೀಸನ್ ನಲ್ಲೂ ಈ ಪಾರ್ಕ್ ಅಲ್ಲಿ ಸಾಕಷ್ಟು ಇವೆಂಟ್ ನಡೆಯುತ್ತೆ. ಜುಲೈನಲ್ಲಿ 3 ದಿನ ಕ್ಯಾಕ್ಟಸ್ ಮ್ಯೂಸಿಕಲ್ ಫೆಸ್ಟಿವಲ್, ಮತ್ತೆ ಕ್ರಿಸ್ಮಸ್ ನಲ್ಲಿ ಐಸ್ ಸ್ಕೇಟಿಂಗ್, ಲೈಟ್ ಫೆಸ್ಟಿವಲ್, ಹಾಗೆ ಹಲವಾರು ಇವೆಂಟ್ ಗಳನ್ನು ನಡೆಸ್ತಾ ಇರ್ತಾರೆ. ನೀವು ಬ್ರೂಚ್ ಸಿಟಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಎಲ್ಲಿ ನೋಡಿದ್ರು ಇಷ್ಟೇ ಸುಂದರವಾಗಿರುವಂತಹ ಮನೆಗಳು ನೋಡೋದಿಕ್ ಸಿಗುತ್ತೆ. ನಾವಿವಾಗ ಮಿನೇನ್ ವಾಟರ್ ಪಾರ್ಕ್ ನ ಇನ್ನೊಂದು ಬದಿಯಲ್ಲಿದ್ದೀವಿ. ಸಂದೇಶ್, ಈ ಮರ ನೋಡ್ತಾ ಇದ್ರೆ ಯಾವಾಗ್ಲೂ ನನ್ಗೆ ಹ್ಯಾರಿ ಪಾಟರ್ ಮೂವಿ ನೆನಪಾಗುತ್ತೆ. ಯಾಕೆ ಅಂದ್ರೆ ಆ ಮೂವಿಲೂ ನಿನಗೆ ಇದೇ ತರ ಸೀನರೀಸ್ ಗಳು ತುಂಬಾ ಇದೆ. ಹಾಗಾಗಿ ನಂಗೆ ಯಾವಾಗ್ಲೂ ಹ್ಯಾರಿ ಪಾಟರ್ ಮೂವಿಗೆ ಹೋಗಿ ಬಂದಂಗೆ ಫೀಲ್ ಆಗುತ್ತೆ. ನಾನಾಗ್ಲೇ ಹೇಳ್ದಾಗೆ ನಿಯೋಗಾಥಿಕ್ ಸ್ಟೈಲ್ ಆರ್ಕಿಟೆಕ್ಚರ್ ನ ನೀವಿಲ್ಲಿ ನೋಡಬಹುದು. ಹಳೇದಾದ್ರೂ ಇನ್ನೂ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದಾರಲ್ವಾ ಮುದ್ದು? ಹೌದು. ಯಾಕಂದ್ರೆ ಅವರು ಅವರ ಹಿಸ್ಟ್ರಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡೋದ್ರಿಂದ ಈ ಕಟ್ಟಡಗಳು ಹಾಳಾಗಬಾರ್ದು ಅಂತ ಯಾವಾಗ್ಲೂ ಅದನ್ನ ರಿಸ್ಟೋರ್ ಮಾಡ್ತಾ ಇರ್ತಾರೆ. ಜೊತೆಗೆ ಈ ತರ ಮೇಂಟೈನ್ ಮಾಡೋದಕ್ಕೆ ಸಹ ಸರ್ಕಾರದವರು ಸಹಾಯ ಮಾಡ್ತಾರೆ. ಬಾತುಕೋಳಿಗಳು, ಹಂಸಗಳು ನಿಜವಾಗ್ಲೂ ಈ ಜಾಗಕ್ಕೆ ಇನ್ನೂ ಚಾರ್ಮ್ ನ ಆಡ್ ಮಾಡಿದೆ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಹಂಸಗಳು ತಮ್ಮ ಜೀವನದುದ್ದಕ್ಕೂ ಒಂದೇ ಸಂಗಾತಿಯ ಜೊತೆಗೆ ತಮ್ಮ ಪ್ರೀತಿನ ಹಂಚ್ಕೊಳ್ತವಂತೆ. ನಿಜವಾಗ್ಲೂ ನನಗಿದು ಕೇಳಿ ಆಶ್ಚರ್ಯ ಅನ್ನಿಸ್ತು. ಅವುಗಳು ನಿಜವಾಗ್ಲೂ ಪ್ರೀತಿ ಮತ್ತೆ ನಿಷ್ಠೆಯ ಸಂಕೇತ ಅನ್ನೋದ್ರಲ್ಲಿ ತಪ್ಪೇ ಇಲ್ಲ. ಅಷ್ಟೇ ಅಲ್ಲದೆ ಈ ಹಂಸಗಳು ಬ್ರೂಜ್ ನ ಪವರ್ ಮತ್ತೆ ವೆಲ್ತ್ ನ ಸಿಂಬಲೈಸ್ ಮಾಡತ್ತಂತೆ. ಇಲ್ಲಿನ ಜನಕ್ಕೆ ಈ ಹಂಸಗಳ ಕಂಡ್ರೆ ತುಂಬಾ ಪ್ರೀತಿ, ಮತ್ತೆ ಅವರು ಇದನ್ನ ನೋಡ್ತಾ ಅವರ ಟೆನ್ಷನ್ ಗಳನ್ನ ಮರೀತಾರೆ ಅಂತ ಕೂಡ ಹೇಳ್ತಾರೆ.
ಬ್ರೇಕ್ಫಾಸ್ಟ್ ಮಾಡಿದ್ವಿ, ಆದರೂ ತುಂಬ ಹೊಟ್ಟೆ ಹಸಿವಾಗ್ತಾ ಇತ್ತು. ಅದಕ್ಕೆ ಲೈಟಾಗಿ ತಿನ್ಕೊಂಡು ಕಪಚಿನೋ ಕುಟ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ನೀವು ನೋಡ್ಬೋದು ಈ ಕಫೆ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ರಿಚ್ ಆಗಿ ಮಾಡಿದ್ದಾರೆ ಇದನ್ನು. ಇದರ ಇಂಟೀರಿಯರ್ ತುಂಬಾ ರಿಚ್ ಆಗಿದೆ. ಆಚೆ ವ್ಯೂ ಸಹ ಇಲ್ಲಿಂದ ಕಾಣುತ್ತೆ, ತುಂಬ ಚೆನ್ನಾಗಿದೆ. ಪ್ರಕೃತಿ ಮಾನವ ಕುಲದ ಪ್ರಮುಖ ಮತ್ತು ಅವಿಭಾಜ್ಯ ಅಂಗವಾಗಿದೆ. ಇದು ಮಾನವನ ಜೀವನಕ್ಕೆ ಒಂದು ದೊಡ್ಡ ಆಶೀರ್ವಾದ. ಸತ್ಯ. ಇದರ ಸೌಂದರ್ಯವನ್ನ ಗುರುತಿಸಿ ಗೌರವಿಸಿದ್ರಿಂದಾನೇ ಈ ಸರೋವರಕ್ಕೆ ಪ್ರೀತಿಯ ಸರೋವರ ಅಂತ ಹೆಸರಿಡಲು ಸಾಧ್ಯ ಆಗಿದ್ದು. ಇಲ್ಲಿ ಬರೋ ಪ್ರತಿ ಪ್ರವಾಸಿಗರಿಗೂ ಒಂದು ಒಳ್ಳೆಯ ನೆನಪನ್ನ ತಗೊಂಡು ಹೋಗೋದಿಕ್ಕೆ ಈ ಪ್ರೀತಿಯ ಸರೋವರ ಸಾಕ್ಷಿಯಾಗಿದೆ. ನಮಗೂ ಕೂಡ ಈ ಪ್ರೀತಿಯ ಸರೋವರ ತುಂಬಾನೇ ಇಷ್ಟ. ನಿಮಗೇನಾದ್ರೂ ನಾವು ಮಾಡಿರುವಂತಹ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಕಾಣುವಂತಹ ಬೆಲ್ ಐಕನ್ನ ಸಹ ಪ್ರೆಸ್ ಮಾಡಿ. ನಾವು ಮಾಡುವಂತಹ ಎಲ್ಲಾ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗ್ ಬರುತ್ತೆ. ಹೀಗೇನೆ ಸದಾ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. Until then, take care. See you. Love you all. Bye-bye.